ಏನಪ್ಪ ಅಂತಂದ್ರೆ ಅಧಿಕಾರದಲ್ಲಿರುವಂಥವರು ನಿಮ್ಮ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ ಅಂದಾಗ ನೀವು ಅದನ್ನು ಅಧಿಕಾರ ಕಸ್ಕೋಬೇಕನ್ನೋದು ಆಗಿದೆ. ಕಸ್ಕೊಂಡು ನೀವು ಇನ್ನೊಬ್ರು ಡಿಕ್ಟೇಟರ್ ಆಗಲಾರ್ದ ರೈತ ಪರವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಅದರಲ್ಲಿ ಸುಲಭ ಬಿಟ್ಟುಕೊಡ್ತಾರೆ ಅವರು. ಇವತ್ತು ಈ ನೆಲೆಗಟ್ಟಿನಲ್ಲೇ ನಾವು ರಾಜಕೀಯದಲ್ಲಿ ಹೋಗಬಾರ್ದನ್ನು ರೈತರು ನಿರ್ಧಾರ ಮಾಡುವಂಥದ್ದು. ಎಲ್ಲಿವರೆಗೆ ರೈತರಿಗೆ ಸ್ವತಃ ಅವ್ರ ಕೈಯಲ್ಲಿ ಅಧಿಕಾರ ಬರುತ್ತಲ್ಲೋ ಅಲ್ಲಿವರೆಗೆ ಅವ್ರು ಬಯಸಿದಂಥ ಈ ಬೆಂಬಲ ಬೆಲೆ ಹೆಚ್ಚು ಬರಬೇಕು, ದರ ಹೆಚ್ಚು ಬರಬೇಕು ಪ್ರತಿಯೊಂದರದ್ದು ಅಂತ ಹೇಳ್ತಾ ಇದ್ದಲ್ಲ, ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದ್ರ ಲಾಭವನ್ನು ಈ ಶುಗರ್ ಫ್ಯಾಕ್ಟ್ರಿ ತೊಗೊಳ್ತಾರೆ ಕಬ್ಬಿಂದು. ಇವತ್ತು ನೋಡ್ರಿ 3,300 ಕೊಡ್ತಾರೆ. ಎಥನಾಲ್ ಎಷ್ಟೈತ್ರಪ್ಪ? ಎಥನಾಲ್ ಮಾರ್ಕೆಟದ ಬಿಟ್ಟರೆ ಮಾರಕ್ಕೆ ಬಿಟ್ಟರೆ 72-74 ರೂಪಾಯಿ ಲೀಟ್ರ್ ಐತಿ. ಅದನ್ನು ಯಾರು ಗಳಿಸ್ಕೊತಾರೆ? ಎಥನಾಲ್ ಏನ್ರಿ ಸರಾಯಿ ರೀ, ಸರಿ. ಅದನ್ನು ಗಾಡಿಗಳಿಗೆ ಹಾಕಿ, ಅದು ನಮ್ಮ ಈ ವೆಹಿಕಲ್ಗಳಿಗೆ ಇನ್ನೂರುಗಳಿಗೆ ಹಾಕಿ 20% E20 ಅಂತೀರಿ. ಅದು ಪೆಟ್ರೋಲ್ದಲ್ಲಿ 20% ಕೂಡಿಸಿ ಹಾಕ್ತಾರೆ. ಅಲ್ಲಿಂದ್ರೆ ಇಂಜಿನ್ಗಳು ಬಾದ್ ಆಗ್ತಾ ಇದ್ದಾವ, ರಿಪೇರಿಗೆ ಬರ್ತಾ ಇದ್ದಾವ ಅನ್ನೋಂಥ ಕೂಗು ಇರ್ತದೆ ಇವತ್ತು. ಆದರೆ ಲಾಭ ಹೆಚ್ಚಾಗಿ ಮಾಡ್ಕೋತಾರಪ್ಪ ಅಂದರೆ ಇಲ್ಲೇ ಒಂದು ಕಡೆ ಶುಗರ್ ಫ್ಯಾಕ್ಟ್ರಿ ಅವ್ರು ಲಾಭ ಮಾಡ್ಬೋದು. 72 ರೂಪಾಯಿ 1 ಲೀಟ್ರಿಗೆ ತೊಗೋತಾರೆ. ಇಲ್ಲೇ ರೈತರು ಕೊಡ್ತಾರೆ 1 ಕಿಲೋಕ್ಕೆ 3 ರೂಪಾಯಿ 30 ಪೈಸೆ. ಲೆಕ್ಕ ಹಾಕಿರಿ ಇದನ್ನು 3,300 ರೂಪಾಯಿ ಅಂದರೆ ಎಷ್ಟಾಯ್ತು ಒಂದು ಟನ್ನಿಗೆ? ಅದರಲ್ಲಿ ಎಷ್ಟಿತ್ತು ಕ್ವಿಂಟಲ್ ಅಂದ್ರೆ 3 ಕಿಲೋಗೆ ಎಷ್ಟು ಬರುತ್ತೆ? ಇದೆಲ್ಲ ಲೆಕ್ಕ ಹಾಕಿದಾಗ ರೈತ ಯಾವ ರೀತಿ ಲಾಸ್ ಆಗ್ತಾಯಿದ್ರು ವಿಚಾರ ಮಾಡ್ಬೇಕಾಗಿದ್ದು ಇವತ್ತು ರೈತರು. ಅದಕ್ಕಾಗಿ ತಮಗೆ ಮಾರ್ಕೆಟ್ ಬೇಕಾಗಿದ್ರೆ, ತಮಗೆ ಬರಗಾಲ ಪರಿಹಾರಗಳು ಬೇಕಾಗಿದೆ. ಅದಕ್ಕೆ ಮುಖ್ಯ ಅಂದ್ರೆ ಮಾರ್ಕೆಟ್ ಅವ್ರಿಗೆ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಶುಗರ್ದಿರಲಿ ಮತ್ತು ಯಾವುದೂ ಇರಲಿ, ಸ್ವತಃ ರೈತರು ಇದರಲ್ಲೇ ಏನಪ್ಪ ಅಂತ ನಮ್ಗೆ ಬೇಕಾದ ಸರ್ಕಾರ ರಚನೆ ಮಾಡಿಕೊಂಡ್ರೆ ಒಂದೇ ಸಾಧ್ಯದ. ಇಲ್ಲಾಂದ್ರೆ ಇದು ಸಾಧ್ಯ ಇಲ್ಲ ಏನೋ ಅನ್ನುವಂಥ ಪರಿಸ್ಥಿತಿ ಇವತ್ತು. ಅದೇನಲ್ಲಿ ಇವತ್ತು ಜಾಗೃತಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯಿತು, ಬೆಳಗಾವಿಯಲ್ಲಿ ಆಯಿತು, ಬೇರೆ ಬೇರೆ ಕಡೆಗಳಲ್ಲಿ, ಮತ್ತು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ರೈತ ಹೆಚ್ಚು ಜಾಗೃತಾಗಿ ನಮ್ಮ ಮಾರ್ಕೆಟ್ ಬೇಕು, ನೀರು ಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೇಳ್ತಿದ್ದಾರೆ ರಾಜಕಾರಣಿಗಳಿಗೆ. ಇದು ದಿನಕ್ಕೆ ಹೆಚ್ಚಾಗ್ತದೆ. ಇದು ಸಂತೋಷ ಪಡೋ ವಿಷಯ ಏನಂದ್ರೆ ರೈತರು ಮುಂದಿನ ದಿನದಲ್ಲಿ ಇನ್ನಷ್ಟು ಮುಂದೆ ಹೋಗಿ ಸ್ವತಃ ತಾವು ಅಧಿಕಾರ